ಚಿತ್ರರಂಗದಲ್ಲಿ ದರ್ಶನ್ ವಿಲಾಸಿ ಜೀವನ ಹೇಗಿತ್ತು ಅನ್ನೋದು ಇಡೀ ಜಗತ್ತಿಗೆ ಜಾಹೀರಾದ ಬಳಿಕ ಎಚ್ಚೆತ್ತುಕೊಳ್ಳೋ ಕೆಲಸವನ್ನ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆಗೆ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಹಲವು ವಿಚಾರಗಳು ಬಯಲಾಗ್ತಾ ಇದೆ. ಹಾಗಾದ್ರೆ ಈಗ ರಿವೀಲ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಏನು ಅನ್ನೋದನ್ನ ಬ್ರೇಕ್ ಮಾಡ್ತಾ ಇದೆ ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿ. ರೌಡಿ ಶೀಟರ್ ಧರ್ಮ ಜೊತೆ ಮಾತ್ರ ಅಲ್ಲ, ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದು ಮತ್ತಷ್ಟು ಜನರಿಗೆ ಜೈಲಿನಿಂದಲೇ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ರ ಅನ್ನೋ ಪ್ರಶ್ನೆ. ಇದು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗ್ತಾ ಇದೆ. ನಾವು ತೋರಿಸಿದ್ವಿ ವಿಲಾಸಿ ಜೀವನ ಹೇಗಿರುತ್ತೆ, ಪಿಕ್ನಿಕ್ ಸ್ಪಾಟ್ ಹೋದಂಗೆ ಹೆಂಗ್ ಎಂಜಾಯ್ ಮಾಡ್ತಾ ಇದ್ದಾರೆ, ಬೇಕಾದವರು ವಿಡಿಯೋ ಕಾಲ್ ಅನ್ನು ಮಾಡಿರುವಂತಹ ಸಾಧ್ಯತೆ ಇದೆ ಅಂತ. ಈಗ ಇಂಟರ್ನಲ್ ತನಿಖೆಯಲ್ಲೂ ಇಂಟರ್ನಲ್ ಎನ್ಕ್ವೈರಿನಲ್ಲೂ ಕೂಡ ಕೇವಲ ಒಬ್ಬ ರೌಡಿ ಶೀಟರ್ನ ಮಗನ ಜೊತೆಗೆ ಮಾತ್ರ ಮಾತುಕತೆ ಆಗಿಲ್ಲ, ಹಲವರ ಜೊತೆಗೆ ಮಾತುಕತೆ ಆಗಿದೆ. ಹಾಗಾದ್ರೆ ಆ ಹಲವರು ಯಾರು? ಪರಪ್ಪನ ಅಗ್ರಹಾರದ ದರ್ಶನ್ ಪಾಲಿನ ಸ್ವರ್ಗ ಹೇಗೆಲ್ಲ ಆಗಿದೆ ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಇದರ ಮುಂದುವರೆದ ಎಪಿಸೋಡ್ ಅನ್ನು ನಾವು ತೋರಿಸ್ತಾ ಇದೀವಿ. ಪರಪ್ಪನ ಅಗ್ರಹಾರ ಅನ್ನೋದು ಜೈಲಲ್ಲ, ಅದು ದುಡ್ಡಿದ್ದವರಿಗೆ ಸ್ವರ್ಗ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ. ಈಗಷ್ಟೇ ಹೇಳ್ತಾ ಇದ್ವಿ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದು ಕೇವಲ ಒಬ್ರಿಗಲ್ಲ ಅಂತ. ಹಾಗಾದ್ರೆ ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ? ಚಿತ್ರರಂಗದ ಹಲವರಿಗೆ. ಹಾಗಾದ್ರೆ ವಿಚಾರಣೆ ಬಿಸಿ ತಟ್ಟುತ್ತಾ ಡೀಟೇಲ್ಸ್ ಏನೇನಿದೆ ನೋಡ್ತಾ ಹೋಗೋಣ. ತನ್ನ ಜೊತೆಯಲ್ಲಿದ್ದ ಕೆಲ ನಟ ನಟಿಯರಿಗೂ ವಿಡಿಯೋ ಕಾಲ್ ಮಾಡಿದ್ದಾರೆ, ಅಂದ್ರೆ ಅವರ ಆಪ್ತ ಬಳಗಕ್ಕೂ ಕಾಲ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಆಂತರಿಕ ತನಿಖೆಯಲ್ಲಿ ದರ್ಶನ್ ವಿಡಿಯೋ ಕಾಲ್ನ ಸ್ಫೋಟಕ ರಹಸ್ಯ ಬಯಲಾಗಿದೆ. ಮತ್ತಷ್ಟು ಆರೋಪಿಗಳ ಬಳಿಗೆ ಫೋನ್ ಪಡೆದು ವಿಡಿಯೋ ಕಾಲ್ ಮಾಡಿದ್ರ. ವಿಡಿಯೋ ಕಾಲ್ ರಿಸೀವ್ ಮಾಡಿದ ಒಂದಿಬ್ರು ಜಿಮ್ನಲ್ಲಿ ಫೋಟೋವನ್ನ ಕೂಡ ತೋರಿಸಿದ್ದಾರೆ, ಬಿಲ್ಡಪ್ ಕೊಟ್ಟಿದ್ದಾರೆ. ಆಗ್ಲೂ ದರ್ಶನ್ಗೆ ನೋಡಿ ಬಾಸ್ ಬಿಂದಾಸ್ ಆಗಿ ಸಿಗರೇಟ್ ಹೊಡ್ಕೊಂಡಿದ್ದಾರೆ, ಹಿಂಗೆ ಹವಾ ಅಲ್ಲಿದ್ರು ಕೂಡ ಹೆಂಗೆ ನಮ್ಮ ಬಾಸು ಅಂತೆಲ್ಲ ಪುಂಗಿ ಊದಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ನೀವು ಈ ವೈರಲ್ ಆಗಿರುವಂತಹ ವಿಡಿಯೋ ಕಾಲ್ ಅನ್ನು ಗಮನಿಸಿದಾಗ ದರ್ಶನ್ ವಿಡಿಯೋ ಕಾಲ್ ಮಾಡಿರೋದಲ್ಲ, ಇದು ಒಬ್ಬ ರೌಡಿ ಶೀಟರ್ ವಿಡಿಯೋ ಕಾಲ್ ಅನ್ನು ಮಾಡಿಕೊಟ್ಟಾಗ ದರ್ಶನ್ ಮಾತಾಡಿರುವಂತಹ 23 ಸೆಕೆಂಡ್ನ ವಿಡಿಯೋ. ಬಟ್ ಪೊಲೀಸರ ಇಂಟರ್ನಲ್ ಎನ್ಕ್ವೈರಿನಲ್ಲಿ ಗೊತ್ತಾಗ್ತಾ ಇರೋದು ಏನು ಅಂದ್ರೆ ದರ್ಶನ್ನೇ ವಿಡಿಯೋ ಕಾಲ್ ಅನ್ನ ಕೆಲವರಿಗೆ ಮಾಡಿದ್ರು, ಅವರು ಚಿತ್ರರಂಗದವರು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಚಿತ್ರರಂಗಕ್ಕೆ ಮತ್ತೊಮ್ಮೆ ಕಳಂಕ ಈ ಮೂಲಕ ಅಂಟಿಕೊಳ್ತಾ ಇದೆ. ಹಾಗಾದ್ರೆ ದರ್ಶನ್ ಜೊತೆಗೆ ಮಾತನಾಡಿದ ನಟ ನಟಿಯರಿಗೆ ಸಂಕಷ್ಟ, ವಿಚಾರಣೆಯ ಬಿಸಿ ತಟ್ಟುತ್ತಾ ಅನ್ನೋದು ಪ್ರಶ್ನೆ. ಈಗ ಅದಕ್ಕೆ ಇಂಬು ಅನ್ನುವಂತೆ ಜಿಮ್ನಲ್ಲಿ ಒಬ್ರು ಬಿಲ್ಡಪ್ ಅನ್ನು ಕೊಟ್ಕೊಂಡಿದಾರಂತೆ. ನೋಡಿ ಇದು ನಮ್ಮ ಬಾಸು ನಂಗೆ ಕಾಲ್ ಮಾಡಿದ್ರು, ಆರಾಮ್ಸೆ ಬಿಂದಾಸ್ ಆಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲಿದ್ರು ರಾಜಾನೇ ಅನ್ನೋ ರೀತಿನಲ್ಲೆಲ್ಲ ತೋರಿಸ್ಕೊಂಡಿದಾರಂತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಮೊದಲ ವಿಡಿಯೋ ಕಾಲ್ ವೈರಲ್ ಆದಾಗ ಅದ್ರಲ್ಲಿ ದರ್ಶನ್ ಫೋನ್ ಮಾಡಿದ್ದಲ್ಲ, ರೌಡಿ ಶೀಟರ್ ಫೋನ್ ಮಾಡಿ ಕೊಟ್ಟಿದ್ದನ್ನ ಮಾತಾಡಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಉಳಿದವರಿಗೆ ಕಾಲ್ ಮಾಡಿದ್ದಾರೆ ದರ್ಶನ್ ಅಂದ್ರೆ ಅವರು ಕೂಡ ಫೋನ್ ಅನ್ನ ಇತರೆ ಆರೋಪಿಗಳಿಂದ ಯೂಸ್ ಮಾಡ್ತಾ ಇದ್ರು ಅನ್ನೋದು ಸ್ಪಷ್ಟವಾಗ್ತದೆ. ಯಾರ್ಯಾರಿಗೆ ಹಾಗಾದ್ರೆ ಕಾಲ್ ಮಾಡಿದ್ರು? ನಟ ನಟಿಯರಿಗೆ ವಿಚಾರಣೆಯ ಬಿಸಿ ತಟ್ಟುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮಮತಾ ರಾಜ್ಯಾತೀತದ ಫೋಟೋ ವೈರಲ್ ಆದ ಬೆನ್ನಲ್ಲೇ ಅಧಿಕಾರಿಗಳು ಕೂಡ ಅಲರ್ಟ್ ಆಗಿರುವಂಥದ್ದು. ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇದ್ದಾವೆ. ನಟ ದರ್ಶನ್ ಏನಿದ್ರು ಅವರು ವಿಡಿಯೋ ಕಾಲ್ ಮಾಡಿದ್ದು ಅದು ಕೂಡ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಒಂದಷ್ಟು ಹೊರಗಡೆ ಫೋಟೋಗಳು ಕೂಡ ಬೇರೆ ಬೇರೆ ಆಪ್ತರ ಬಳಿ ಕೂಡ ಪತ್ತೆ ಆಗಿರುವಂಥದ್ದು. ಅಂದರೆ ಅವರ ಜಿಮ್ ಫ್ರೆಂಡ್ಸ್ ಏನಿದ್ದಾರೆ ಅವ್ರ ಬಳಿ ಒಂದೆರಡು ಫೋಟೋಗಳು ಪತ್ತೆ ಆಗಿರೋದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ. ಈ ಜೈಲಲ್ಲಿ ನಮಗೇನು ಫೋಟೋ ಸಿಕ್ಕಿದೆ, ಇದೇ ಫೋಟೋ ಜೊತೆಗೆ ಬೇರೆ ಬೇರೆ ಫೋಟೋಗಳು ಕೂಡ ಹೊರಗಡೆ ಬಂದಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿರುವಂಥದ್ದು. ಅವರಿಗೆ ಈ ಫೋಟೋಗಳೆಲ್ಲ ಯಾವ ರೀತಿ ಓದುವು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಟ ದರ್ಶನ್ ಪರಪ್ಪನಗ್ರಹಾರ ಜೈಲಲ್ಲಿ ಏನು ಧರ್ಮ ಫೋನ್ ಮುಖಾಂತರ ಸತ್ಯ ಅನ್ನೋರಿಗೆ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ರು. ಆದ ತನಿಖೆಯನ್ನು ಕೂಡ ಈಗ ಅಧಿಕಾರಿಗಳು ಮುಂದುವರಿಸ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಗೊತ್ತಾಗಿರುವಂಥದ್ದು. ನಟ ದರ್ಶನ್ ಇದೇ ಮೊದಲ ಬಾರಿ ಅಲ್ಲ, ಜೈಲಿಗೆ ಹೋದ ನಂತರದಲ್ಲಿ ಸಾಕಷ್ಟು ಬಾರಿ ಮೊಬೈಲ್ ಬಳಕೆ ಮಾಡಿದ್ದಾರೆ, ಸಾಕಷ್ಟು ಬಾರಿ ತನ್ನ ಆಪ್ತರು ನಟ ನಟಿಯರ ಹತ್ರ ಬಳಿ ಎಲ್ಲ ವಿಡಿಯೋ ಕಾಲ್ ಆಗಿರ್ಬೋದು, ವಾಟ್ಸಪ್ ಕಾಲ್ ಆಗಿರ್ಬೋದು, ಮಾಮೂಲಿ ಕಾಲಲ್ಲೂ ಕೂಡ ಮಾತಾಡಿರೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ತನಿಖೆ ನಡೆಸ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಕೈದಿ ಕೈಗೆ ವಿಚಾರಣಾಧೀನ ಕೈದಿಯಾಗಿರುವಂಥ ನಟ ದರ್ಶನ್ಗೆ ಫೋನ್ ಸಿಗೋದೇ ಅಪರಾಧ ಆಗುತ್ತೆ. ಅಂಥದ್ರಲ್ಲಿ ಅವರಿಗೆ ವಿಡಿಯೋ ಕಾಲ್ ಮಾಡಿಕೊಡುವಂಥದ್ದು, ಅವ್ರಿಗೆ ಯಾರು ಬೇಕೋ ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಜೈಲಿಂದಲೇ ಅವಕಾಶ ಮಾಡಿಕೊಟ್ಟ ಆರೋಪ ಅಧಿಕಾರಿಗಳ ಮೇಲೆ ಇರುವಂಥದ್ದು. ಅದಕ್ಕೆ ಪುಷ್ಟಿ ನೀಡುವಂತೆ ನಿನ್ನೆ ಫೋಟೋ ಕೂಡ ಸಿಕ್ಕಿತ್ತು. ಅದರ ನಂತರದಲ್ಲಿ ವಿಡಿಯೋ ಕಾಲು ಮಾಡುವಂಥ ಸ್ಕ್ರೀನ್ ರೆಕಾರ್ಡು ವಿಡಿಯೋ ಸಿಕ್ಕಿತ್ತು. ಈಗ
ತನಿಖೆ ಮುಂದುವರೆದಂತೆ ಬೇರೆ ಬೇರೆ ಅಧಿಕಾರಿಗಳಿಗೆ ಅವರ ಆಪ್ತರು, ಕುಟುಂಬಸ್ಥರು ಮತ್ತು ಕೆಲವರು ಸಿನಿಮಾ ನಟ ನಟಿಯರು, ಸ್ಟಾರ್ ನಟರಿಗೂ ಕೂಡ ಈತ ಮಾತಾಡಿರೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗ್ತಾ ಇದೆ. ತನಿಖೆ ಮುಂದುವರಿಸಿ ಈಗೇನಾದರೂ ಅವ್ರಿಗೂ ಕೂಡ ನೋಟಿಸ್ ಕೊಡ್ತಾರ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗಿರುವಂಥದ್ದು. ಯಾಕೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪಾರಾಗೋದಕ್ಕೆ ಏನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ಕೂಡ ಈತ ಮಾಡ್ಕೋತಾ ಇದ್ದಾನೆ. ಈ ಸಂದರ್ಭದಲ್ಲಿ ಯಾರನ್ನ ಮೀಟ್ ಮಾಡಿದ್ರು, ಏನು ಮಾತಾಡಿದ್ರು ಅನ್ನೋದ್ರ ಬಗ್ಗೆ ಖಚಿತವಾದ ನಂತರದಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಮಮತಾ.